ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತಿನ ವಿಷಯ ಏನು ಅಂದರೆ, ಕಾಪಿರೈಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಕ್ಕೋಸ್ಕರ ನಿಮಗೆ ಕಾಪಿರೈಟ್ ಬರುತ್ತೆ, ಯಾವ ವೀಡಿಯೋ ಹಾಕಿದ್ರೆ ನಿಮಗೆ ಕಾಪಿರೈಟ್ ಬರುತ್ತೆ, ಅದರಿಂದ ನಿಮಗೆ ಚಾನಲ್ಗೆ ಯಾವ ಥರ ಪ್ರಾಬ್ಲಮ್ ಆಗುತ್ತೆ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇವಾಗ ನೀವು ಚಾನಲ್ ಓಪನ್ ಮಾಡ್ತೀರಾ, ಹೊಸದಾಗಿ ಚಾನಲ್ ಯಾರಾದರೂ ಓಪನ್ ಮಾಡ್ತು ಅಂದರೆ ಅವ್ರು ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ಚಾನಲ್ ಓಪನ್ ಮಾಡಿರ್ತೀರ ಅಂದ್ಕೊಳ್ರಿ, ಚಾನಲ್ ಓಪನ್ ಮಾಡ್ಕೊಂಡು ವೀಡಿಯೋಸ್ ಹಾಕೊಳ್ತೀರಾ. ನೀವು ನಿಮ್ಮ ಸ್ವಂತ ವೀಡಿಯೋ ಹಾಕಿ, ಬೇರೆಯವ್ರ ವೀಡಿಯೋನ ನೀವು ಇದು ಮಾಡೋಕ್ಕೆ ಹೋಗ್ಬೇಡ್ರಿ, ಕಾಪಿ ಮಾಡೋಕ್ಕೆ ಹೋಗ್ಬೇಡ್ರಿ. ಯೂಟ್ಯೂಬ್ ಚಾನಲ್ ನಿಯಮ ಏನೈತೆ ಗೊತ್ತಾ? ಯೂಟ್ಯೂಬ್ ಚಾನಲ್ ನಿಯಮ ನಿಮ್ಮದು ಸ್ವಂತ ಕ್ರಿಯೇಟ್ ಇರಬೇಕು, ನಿಮ್ಮ ಕಂಟೆಂಟು ನಿಮ್ಮ ಸ್ವಂತ ವೀಡಿಯೋ ಇರಬೇಕು. ಅದು ನೀವು ಬೇರೆಯವ್ರ ಹತ್ರ ಬೇರೆಯವ್ರ ಹತ್ರ ತಂದು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿರೋ ವೀಡಿಯೋ ಅದನ್ನು ತಂದು ನೀವೇನಾದ್ರು ನಿಮ್ಮ ಚಾನಲ್ಗೆ ಹಾಕತ್ತು ಅಂದರೆ ಕಾಪಿರೈಟ್ ಬರುತ್ತೆ. ಒಂದು, ನೀವು ಪದೇ ಕಾಪಿರೈಟ್ ತಗೊಂಡ್ರೆ ನಿಮ್ಮ ಚಾನಲ್ ಗ್ರೋ ಆಗೋದಿಲ್ಲ. ಆಗ ನೀವು ಏನು ಮಾಡ್ತೀನಿ, ಅವಾಗ ಏನಾಗುತ್ತೆ ಗೊತ್ತಾ? ನೀವು ವೀಡಿಯೋ ಮಾಡ್ತಿರಲ್ಲ, ಫುಲ್ ವ್ಯೂ ಕಡಿಮೆ ಆಗೋಗುತ್ತೆ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಆದರೂ ನಿಮ್ಮ ಚಾನಲ್ ಗ್ರೋ ಆಗೋದಿಲ್ಲ. ಅದಕ್ಕೆ ನೀವೇನು ಮಾಡಿರಿ ಅಂದರೆ, ಇವಾಗ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗಿ ಚಾನಲ್ ಓಪನ್ ಮಾಡ್ತು ಅಂದರೆ ದಯವಿಟ್ಟು ಒಂದು ಸರಿನೂ ಕಾಪಿರೈಟ್ ತೊಗೋಬೇಡಿ. ಒಂದು ಸರಿನೂ ಕಾಪಿರೈಟ್ ತೊಗೋಬಾರ್ದು. ಈಗ 1 ಸಲ 2 ಸಲ ತಗತ್ತು ಅಂದರೆ ಅವಾಗ ನಮ್ಗೆ ವ್ಯೂ ಕಡಿಮೆ ಆಗಿಬರುತ್ತೆ. ಅವಾಗ ನಮಗೆ YT ರೆಕಮೆಂಡ್ ಮಾಡೋದಿಲ್ಲ, ನಮ್ಮ ಚಾನಲ್ ರೆಕಮೆಂಡ್ ಮಾಡೋದಿಲ್ಲ. ಫಸ್ಟು ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ರಿ. ಅದನ್ನು ಉದಾಸೀನ ಮಾಡೋಕ್ಕೆ ಹೋಗ್ಬೇಡ್ರಿ. ಅಯ್ಯೋ, ಒಂದು ಕಾಪಿರೈಟ್ ತಾನೇ, ಬಿಡು ನಾನು ರಿಮೂವ್ ಮಾಡ್ಕೊಂಡ್ರಾಯ್ತು. ರಿಮೂವ್ ಮಾಡಿದ್ರೆ ರಿಮೂವ್ ಆಪ್ಷನ್ ಆಯ್ತಲ್ವ, ರಿಮೂವ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆಗ ನಮಗೆ ವ್ಯೂ ಕಡಿಮೆ ಆಗುತ್ತೆ. ಅವಾಗ ನಮ್ಗೆ ನೋಟಿಫಿಕೇಷನ್ ಜನಕ್ಕೆ ಕೊಡೋದಿಲ್ಲ. ಅವರು ತುಂಬ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ದಯವಿಟ್ಟು ನೀವು ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಕಾಪಿರೈಟ್ ಅಂತೂ ತಕ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ. ಕಾಪಿರೈಟ್ ಬರದೇ ಇರೋ ಥರ ಇದು ಮಾಡ್ಕೊಳ್ರಿ, ಅವಾಯ್ಡ್ ಮಾಡಿರಿ. ಲೈವ್ ಮಾಡ್ತಾ ಇರ್ತೀರ ಅಂದ್ಕೊಳ್ರಿ, ಲೈವಲ್ಲಿ ಹಾಡು ಕೇಳಿಸ್ತೈತೆ, ಹಾಡು ಕೇಳಿಸೋದ್ರೂ ನೀವು ತಲೆನೇ ಕೇಳಿಸ್ಕೊಳ್ಳೋದಿಲ್ಲ. ಈಗ ಮಧ್ಯಾಹ್ನ ಒಂದು ಲೈವ್ಗೆ ಹೋಗಿದ್ದೀನಿ, ಅಯ್ಯೋ ನಾನು ಹಾಕಿಲ್ಲ ಹಾಡು, ಅವ್ರು ಲೈವ್ ಮಾಡ್ತಾವ್ರೆ, ಹಾಡು ಕೇಳಿಸ್ತಾ ಇದೆ, ಅಯ್ಯೋ ನಾನು ಹಾಕಿಲ್ಲ, ಅದು ಬೇರೆಯವ್ರು ಹಾಕಿರೋದು. ಆದರೆ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ನಮ್ಮ ಲೈವ್ ಮಾಡಿದ್ರೆ ಅದು ಕಾಪಿರೈಟ್ ಬರುತ್ತೆ ಅಂತ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಕಾಪಿರೈಟ್ ಬರುತ್ತೆ, ನಿಮ್ಮ ಲೈವ್ಗೆ ಕಾಪಿರೈಟ್ ಬರುತ್ತೆ, ವ್ಯೂ ಕಡಿಮೆ ಆಗುತ್ತೆ. ಆವಾಗ ಪದೇ ನೀವು ಕಾಪಿರೈಟ್ ತಗೋತೀರಾ, ಆವಾಗ ನಿಮ್ಮ ಚಾನಲ್ ಗ್ರೋ ಆಗೋದಿಲ್ಲ. 1 ವರ್ಷ ಅಲ್ಲ 2 ವರ್ಷ ಚಾನಲ್ ಗ್ರೋ ಆಗೋದಿಲ್ಲ. ಆವಾಗಲೇ ನೀವು ಹೇಳ್ತೀರಾ, ನಾವು ವೀಡಿಯೋ ಹಾಕಿದ್ರೆ ಜನ ನೋಡೋದಿಲ್ಲ. ಅದು ನೀವು ತಪ್ಪು ಮಾಡ್ತಾ ಇರೋದು. ಫಸ್ಟು ನಿಮ್ಮ ತಪ್ಪನ್ನ ನೀವು ತಿದ್ಕೊಳ್ಳಿ, ಅವಾಗ ಜನ ನೋಡ್ತಾರೆ. ಅವಾಗ ನಿಮ್ಗೆ ಅದು ಅರ್ಥ ಆಗೋದಿಲ್ಲ. ನಾವು ಕಾಪಿರೈಟ್ ತಗೊಂಡಿರೋದಕ್ಕೆ ನಾವು ಈ ಥರ ವ್ಯೂ ಕಡಿಮೆ ಆಗ್ತಾಯಿದೆ, ನೀವು ತಪ್ಪು ಮಾಡ್ತಾ ಇರೋದಕ್ಕೆ ನಮಗೆ ಚಾನಲ್ ಗ್ರೋ ಆಗ್ತಾ ಇಲ್ಲ. ಅದು ನಿಮ್ಮಿಂದ ಆಗ್ತಾ ಇರೋದು, YT ಕಡೆಯಿಂದ ಅಲ್ಲ. ಅವಾಗ ನೀವು ಬೇರೆಯವ್ರಿಗೆ ಹೇಳ್ಕೊತೀರಾ, ನಮ್ಮ ಚಾನಲ್ಗೆ ವ್ಯೂ ಬರ್ತಾ ಇಲ್ಲ, ಚಾನಲ್ಗೆ ವ್ಯೂ ಬರೋದಿಲ್ಲ, ದಿನ ವೀಡಿಯೋ ಮಾಡೋಕ್ಕೆ ಬೇಜಾರಾಗುತ್ತೆ, ಜನ ನೋಡೋದೇ ಇಲ್ಲ. ಅದಕ್ಕೆ ಜನ ನೋಡೋದಿಲ್ಲ ಅಂದರೆ ನೀವು ಆ ಥರ ತಪ್ಪು ಮಾಡ್ತಾ ಇದ್ದೀರಾ. ಅವಾಗ ನಿಮ್ಮ ವೀಡಿಯೋನ ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತಾ ಇರೋದಿಲ್ಲ ಅವರು, ಯಾರು YT ಕಡೆಯಿಂದ. ನೀವು ಏನಾದರೂ ಚಾನಲ್ ಓಪನ್ ಮಾಡಿ ಒಂದು ದಿನವೂ ಕರೆಕ್ಟಾಗಿ ವೀಡಿಯೋಸ್ ಹಾಕ್ಕೊಂಡು ಬನ್ನಿ, ಒಂದು ದಿನವೂ ಬಿಡ್ದೇನೆ ಕರೆಕ್ಟಾಗಿ ವೀಡಿಯೋಸ್ ಹಾಕ್ಕೊಂಡು ಬನ್ನಿ. 3 ತಿಂಗಳು ಮೌನ ಆಗುತ್ತೆ ಗೊತ್ತಾ? 3 ತಿಂಗಳು ಮೌನ ಆಗುತ್ತೆ. ನಾವು ಮಾಡಿದ್ದೀವಿ, ಅದನ್ನು ನಾವೇ ಮಾಡಿರೋದು. ಒಂದು ದಿನವೂ ತಪ್ಪಿಸ್ದೆ ನಾವು ವೀಡಿಯೋಸ್ ಹಾಕ್ತಾಯಿದ್ದೋ. ಜಾಸ್ತಿ ವೀಡಿಯೋಸ್ ಮಾಡ್ತಾಯಿದ್ದೆ ನಾನು. ಒಂದು ದಿನಕ್ಕೆ 5 ವೀಡಿಯೋ ಮಾಡ್ಕೊತಾ ಇದ್ದೆ. ಸ್ಟ್ಯಾಂಡ್ ಜೊತೆಲೇ ತಗೊಂಡು ಹೋಗ್ತಾ ಇದ್ದೆ ನಾನು ಅಡುಗೆ ಮಾಡೋತಕ್ಕೆ. ಪ್ರತಿ ದಿವಸನೂ ನಾವು ವೀಡಿಯೋ, ಒಂದೊಂದು ದಿವಸಕ್ಕೆ 5 ವೀಡಿಯೋ ಮಾಡ್ಕೊಬರ್ತಾಯಿದ್ದೆ. ಡೈಲಿ ವೀಡಿಯೋಸ್ ಹಾಕ್ತಾಯಿದ್ದೋ, ಡೈಲಿ ರೀಲ್ಸು, ಡೈಲಿ ವೀಡಿಯೋ ಆ ಥರ ಅಪ್ಲೋಡ್ ಮಾಡ್ಕೊಬಂದು ಒಂದು ದಿನವೂ ಕಾಪಿರೈಟ್ ತಗೊಂಡಿಲ್ಲ ಗೊತ್ತಾ? ಒಂದು ದಿನವೂ ಕಾಪಿರೈಟ್ ತಗೊಂಡಿಲ್ಲ. 3 ತಿಂಗಳು ನಮ್ಮ ಮೌನ ಆಯಿತು. ಹೊಸ್ದಾಗಿ ಚಾನಲ್ ಓಪನ್ ಮಾಡ್ತಿರಲ್ವ, ಪಾಪ ನಿಮಗೆ ಗೊತ್ತಾಗೋದಿಲ್ಲ. ಫಸ್ಟು ರೂಲ್ಸ್ನ ಫಾಲೋ ಮಾಡಿ. YT ರೂಲ್ಸ್ ಇರ್ತದಲ್ಲ, ಅದನ್ನು ಕರೆಕ್ಟಾಗಿ ಓದ್ಕೊಂಡು ಚಾನಲ್ ಓಪನ್ ಮಾಡಿ. ಅವಾಗ ಅರ್ಥ ಆಗುತ್ತೆ. YT ರೂಲ್ಸೇ ಏನೋ ಗೊತ್ತಿಲ್ಲ, ಏನೋ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾನೆ ನಮಗೂ ದುಡ್ಡು ಬರುತ್ತೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ತುಂಬ ಕಷ್ಟ ಇದು. ಈ ಜರ್ನಿ ಇದೆಯಲ್ಲ, YT ಜರ್ನಿ ತುಂಬಾ ಕಷ್ಟ. ತುಂಬ ನೀರು ಕುಡಿಬೇಕು, ಇದರಲ್ಲಿ ತುಂಬ ನೀರು ಕುಡಿಬೇಕು. ಸುಮ್ಮನೆ ಯಾರು ದುಡ್ಡು ಕೊಡೋದಿಲ್ಲ. ಅಲ್ಲಿ ಹೋಗಿ ಕಷ್ಟಪಟ್ರೇ ಅಲ್ಲಿ ಹೋಗಿ ಬಿಸಿಲಲ್ಲಿ ದುಡಿದ್ರೇ ನಮ್ಗೆ ದುಡ್ಡು ಬರೋದು. ಇದು ಹಾಗೇ ನಾವು ಎಷ್ಟು ಕಷ್ಟಪಟ್ಟು ನೈಟೆಲ್ಲ ಕೂತ್ಕೊಂಡು ಲೈವ್ ಮಾಡಿ, ವಿಡಿಯೋ ಮಾಡಿ, ಎಡಿಟ್ ಮಾಡಿ, ಪೋಸ್ಟ್ ಮಾಡಿ, ಎಷ್ಟು ಕೆಲಸ ಐತೆ ಗೊತ್ತಾ? ತುಂಬಾ ಕೆಲಸ ಐತೆ. ಕಷ್ಟಪಟ್ರೇ ನಿಮಗೆ ಮುಂದೆ ಪ್ರತಿಫಲ ಸಿಗೋದು. ಅದೇ ಥರನೇ ಇದು. ನೀವೆಷ್ಟು ಕಷ್ಟಪಡ್ತೀರಾ ಬೇಗ ಪ್ರತಿಫಲ ಸಿಗ್ತದೆ.
ನಿದ್ದೆಗೆ ಎಟ್ಕೊಂಡೆಲ್ಲ ನಾವು ಲೈವ್ ಮಾಡಿದ್ದೀವಿ ಗೊತ್ತಾ, ನಿದ್ದೆಗೆ ಎಟ್ಕೊಂಡು ಲೈವ್ ಮಾಡಿದ್ದೀನಿ. ನೈಟಲ್ಲಿ ಎಷ್ಟೊತ್ತು ಕೂತ್ಕೊಂಡು ಲೈವ್ ಮಾಡ್ತಾಯಿದ್ದೆ ಗೊತ್ತಾ, ಬೆಳಗ್ಗೆ ಎದ್ದ ತಕ್ಷಣ ಕೆಲ್ಸಕ್ಕೆ ಹೋಗ್ಬೇಕಾಯಿತು. ಆ ಥರ ಲೈವ್ ಮಾಡಿರೋದಕ್ಕೆ ಆ ಥರ ವೀಡಿಯೋಸ್ ಹಾಕಿರೋದಕ್ಕೆ ನಮಗೆ 3 ತಿಂಗಳು ಮೋನ ಆಯಿತು. ಹಂಗೇನೆ ನೀವು ಮಾಡಿ, ನಾವು ಯಾವ ಥರ ಮಾಡ್ದೋ ಪ್ರತಿ ದಿವಸ ವೀಡಿಯೋಸ್ ಹಾಕೊಬಂದು, ನೀವು ಪ್ರತಿ ದಿವಸ ವೀಡಿಯೋಸ್ ಹಾಕಿ ಪ್ರತಿದಿನ ಲೈವ್ ಮಾಡ್ಕೊಬಂದು ಒಂದು ದಿನಕ್ಕೆ 3-4 ಸಲ ಲೈವ್ ಮಾಡ್ದೋ, ನೀವು ಅದೇ ಥರ ಮಾಡಿ ಬೇಗ ಮೋನ ಮಾಡ್ತೀರಾ. ಏನು ನಿಮ್ಗೆ 1 ವರ್ಷ ಬೇಕಾಗೇ ಇರೋದಿಲ್ಲ. ಇವ್ರು OT ಕೊಟ್ಟವ್ರಲ್ಲ 1 ವರ್ಷ ಅಂತ, ಆ ವರ್ಷ ಬೇಕಾಗಿಲ್ಲ. ಅಷ್ಟೊತ್ತು ನೀವು ಪೇಮೆಂಟೇ ತಗೋಬೋದು. ಕರೆಕ್ಟಾಗಿ ನೀವು ವೀಡಿಯೋಸ್ ಹಾಕೋ ಬಂದುಬಿಟ್ರೆ ಪೇಮೆಂಟೇ ತಗೋಬೋದು. ನಾವೇನು ಮಾಡ್ದು ಅಂದರೆ ಮಾನಿಟೈಸನ್ ಆಗೋ ಗಂಟ ನಾವು ಒಂದು ಕಾಪಿರೈಟು ತಗೊಂಡಿರಲಿಲ್ಲ. ಮಾನಿಟೈಸನ್ ಆಗೋ ತನಕ, ಮಾನಿಟೈಸನ್ ಆದ್ಮೇಲೆ ನಾವು ಕಾಪಿರೈಟ್ ತಗೊಬಿಟ್ಟು 2 ಕಾಪಿರೈಟ್ ತಗೊಂಡು, ಅವಾಗ ನಮಗೆ ವ್ಯೂ ಕಡಿಮೆ ಆಯಿತು. ಬರೀ 2 ಕಾಪಿರೈಟ್ ತಗೊಂಡಿರೋದಕ್ಕೆ 1 ವರ್ಷ ಆಯಿತು ಗೊತ್ತಾ ನಾವು ಡಾಲರ್ಸ್ ಕಂಪ್ಲೀಟ್ ಮಾಡೋಕ್ಕೆ. ಇಲ್ಲ 2 ಅಲ್ಲ, ಒಂದು 4-5 ಸಲ ಕಾಪಿರೈಟ್ ತಗೊಂಡು ನಾವು 4-5 ಸಲ ಕಾಪಿರೈಟ್ ತಗೊಂಡು. ಯಾವಾಗ ಮಾನಿಟೈಸನ್ ಆನ್ ಆದಮೇಲೆ, ಮಾನಿಟೈಸನ್ ಆನ್ ಹಾಕೋಕ್ಕೆ ಮುಂಚೆ ನಮಗೆ ಗೊತ್ತಿರಲಿಲ್ಲ. ನಮಗೆ ಈ ಥರ ಕಾಪಿರೈಟ್ ಬರುತ್ತೆ, ಈ ಥರ ಮಾಡಿದ್ರೆ ಈ ಥರ ನಮಗೆ ಅವೆಲ್ಲ ಗೊತ್ತಿರಲಿಲ್ಲ. ಸರಿಯಾಗಿ ನಾವು ಲೈವ್ ಮಾಡ್ತಾಯಿರಲಿಲ್ಲ, ಜಾಸ್ತಿ ಲೈವ್ ಮಾಡ್ತಾಯಿರಲಿಲ್ಲ. ವೀಡಿಯೋಸ್ ಹಾಕ್ಕೊಂಡು ಬರ್ತಾಯಿದ್ದೋ ಡೈಲಿ. ಬೇಗ ಮೋನ ಆಗೋಯ್ತು ನಮ್ಮದು. ಆಮೇಲೆ ಲೈವ್ ಶುರು ಮಾಡಿದ್ದು ಒಂದು ತಿಂಗಳು 1.5 ತಿಂಗಳು ಆದಮೇಲೆ ನಾವು ಲೈವ್ ಶುರು ಮಾಡಿದ್ದು. ಸ್ಟಾರ್ಟಿಂಗಲ್ಲಿ ನಾವು ಲೈವ್ ಮಾಡಬೇಕು ಅಂತಲೂ ಗೊತ್ತಿರಲಿಲ್ಲ, ಬೇರೆಯವ್ರ ಲೈವ್ ಹೋಗ್ಬೇಕಂತನೂ ಗೊತ್ತಿರಲಿಲ್ಲ, ಏನೂ ಗೊತ್ತಿರಲಿಲ್ಲ ನಮಗೆ. ನಾವೇನು ಅಂದ್ಕೊಂಡಿದ್ದೋ ಅಂದರೆ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ದುಡ್ಡು ಬಂದುಬಿಡ್ತದೆ, ನಮ್ಗೆ ಅಷ್ಟೇ ತಲೆಯಲ್ಲಿ ಇದ್ದದ್ದು. ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ರೆ ನಮ್ಗೆ ದುಡ್ಡು ಬಂದುಬಿಡ್ತದೆ. 4,000 ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು, 1,000 ಸಬ್ಸ್ಕ್ರೈಬರ್ ಮಾಡಬೇಕು, ಅದೂ ಗೊತ್ತಿರಲಿಲ್ಲ ನಮಗೆ. ಆದರೆ ಯಾವಾಗ ದುಡ್ಡು ಬರ್ತದೆ ಅಂತ ಗೊತ್ತಿರಲಿಲ್ಲ, ಯಾವಾಗ ದುಡ್ಡು ಬರುತ್ತೆ ಅದು ಗೊತ್ತಿರಲಿಲ್ಲ. ಒಟ್ಟಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ದುಡ್ಡು ಬಂದುಬಿಡ್ತದೆ. ನಾವೇನು ಅಂದ್ಕೊಂಡಿದ್ದು ಗೊತ್ತಾ, ಒಬ್ಬರು ನೋಡಿದ್ರೆ ₹1 ಬರ್ತದೆ. ನಾವು ಹಂಗೆ ಅಂದ್ಕೊಂಡಿದ್ದು ನಾವು. ಒಂದು ನಮ್ಮ ವೀಡಿಯೋನ ಒಬ್ಬರು ನೋಡಿದ್ರೆ ₹1 ಕೊಡ್ತಾರೆ, ಅಂದರೆ 100 ಜನ ನೋಡಿದ್ರೆ ₹100, 1,000 ಜನ ನೋಡಿದ್ರೆ 1,000. ಆ ಥರ ಥಿಂಕ್ ಮಾಡಿದ್ದು ಗೊತ್ತಾ ನಾವು. ಯಾರಿಗೂ ಹೇಳಿರಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ನಾನು ಹೇಳ್ತಾ ಇರೋದು. ಅದೇ ಥರ ಥಿಂಕ್ ಮಾಡಿದ್ದು. ಒಬ್ಬರು ₹1 ಕೊಡ್ತಾರೆ, 1,000 ಜನ ನೋಡಿದ್ರೆ ₹1,000 ಬರುತ್ತೆ. ಅಯ್ಯೋ ಯೂಟ್ಯೂಬಲ್ಲಿ ತುಂಬ ದುಡ್ಡು ಮಾಡ್ಬೋದಲ್ಲ ಅಂತ. ದಯವಿಟ್ಟು ನೀವು ಆ ಥರ ಏನಾದ್ರು ತಲೆಯಲ್ಲಿ ಇಟ್ಕೊಂಡಿದ್ರೆ ದಯವಿಟ್ಟು ತೆಗ್ದಾಕಿ. ಇದು ಆ ಥರ ಅಲ್ಲ. ಫಸ್ಟು 4,000 ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು, 1,000 ಸಬ್ಸ್ಕ್ರೈಬರ್ ಮಾಡಬೇಕು, ಆವಾಗ ನಮಗೆ ಮಾನಿಟೈಸನ್ ಆನ್ ಆಗೋದು. ಅಂದರೆ ಮಾನಿಟೈಸನ್ ಅಂದರೆ ಮೋನೋ ಆಗೋದು ನಮ್ಮ ಚಾನಲ್ಲು. 4,000 ವಾಚ್ ಅವರು 1,000 ಸಬ್ಸ್ಕ್ರೈಬರ್ ಆದಮೇಲೆ ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗೋದು. ಅಂದರೆ ಅವಾಗಿಂದ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗೋದು. ಆ ದುಡ್ಡು ಯಾವಂಗೆ ಗೊತ್ತಾ ನಮಗೆ ಬರೋದು, ಇದು US ಕಂಪ್ನಿ ಅಲ್ವಾ, ಅವರು ಡಾಲರ್ಸ್ ಲೆಕ್ಕದಲ್ಲಿ ನಮಗೆ ಕೊಡ್ತಾರೆ, ಡಾಲರ್ಸ್ ರೂಪದಲ್ಲಿ ನಮಗೆ ಕೊಡ್ತಾರೆ. ಅದು ಹೆಂಗೆ ಅಂದರೆ 1,500 ವ್ಯೂ ಬರಬೇಕು ನಮ್ಮ ವೀಡಿಯೋಗೆ. 1,500 ವ್ಯೂ ಬಂದರೆ $1 ಬರುತ್ತೆ ನಮಗೆ. $1 ಬರುತ್ತೆ. ಅದು ಏನು $1 ಒಂದು ದಿನಕ್ಕೆ ಬರೋದಿಲ್ಲ, $1 ಕಂಪ್ಲೀಟ್ ಮಾಡಬೇಕು ಅಂದರೆ ನಾವು ಮಿನಿಮಮ್ ಇಲ್ಲಾಂದ್ರೆ ಜಾಸ್ತಿ ಚೆನ್ನಾಗಿ ವ್ಯೂ ಏನಾರು ಹೋಯ್ತು ಅಂದರೆ 1 ವಾರದಲ್ಲಿ ಕಂಪ್ಲೀಟ್ ಮಾಡ್ಬೋದು. $1 ಏನಾರು ನಮ್ಮ ಈ ಚಾನಲ್ಗೆ, ನಮ್ಮ ವೀಡಿಯೋಗೆ ವ್ಯೂ ಬರಲಿಲ್ಲ ಅಂದರೆ 20 ದಿನ ಆದರೂ $1 ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ. 20 ದಿನ ಆದರೂ ನಮಗೆ $1 ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ. ನಮ್ಮನ್ನ ಕುಕ್ಕಿಂಗಲ್ಲಿ ನಾವು ಯಾವಾಗ ಕಾಪಿರೈಟು ಒಂದು 4-5 ಸಲ ತಗೊಂಡು ಅವಾಗ ನಮಗೆ ವ್ಯೂ ಕಡಿಮೆ ಮಾಡಿಬಿಟ್ರು. ಒಂದು ವೀಡಿಯೋ ಮಾತ್ರ ವೈರಲ್ ಆಯಿತು, ಮೊಟ್ಟೆ ಸಾರು ವೀಡಿಯೋ ವೈರಲ್ ಆಯಿತು. ಆಗ ಅದರಿಂದ ನಮಗೆ ಮಾನಿಟೈಸನ್ ಆನ್ ಆಗೋಯಿತು. ಅದಾದಮೇಲೆ ಒಂದು ವೀಡಿಯೋನೂ ವೈರಲ್ ಆಗಿಲ್ಲ. ಯಾಕೆಂದರೆ ನಾವು ಇಲ್ಲಿ ತಪ್ಪು ಮಾಡ್ತಾಯಿದ್ದೋ. ನಾನು ಲೈವ್ ಮಾಡಬೇಕಾದ್ರೆ TV ತೋರಿಸೋದು, ಬೇರೆ ಏನಾದ್ರು ಸೌಂಡ್ ತೋರಿಸೋದು, ನನಗೆ ಆವಾಗ ಅಷ್ಟು ನಮಗೆ ತಲೆಯಲ್ಲಿ ಗೊತ್ತಿರಲಿಲ್ಲ. ನಮಗೆ ಅಷ್ಟು ಐಡಿಯಾ ಇರಲಿಲ್ಲ. ಇದೆಲ್ಲ ತೋರಿಸಿದ್ರೆ ನಮಗೆ ಕಾಪಿರೈಟ್ ಬರುತ್ತೆ, ಏನೋ ಈ ಥರ ಆಗ್ಬೋದು, ಆ ಥರ ಮಾಡೋದು ಏನೂ ಗೊತ್ತಿರಲಿಲ್ಲ ನಮಗೆ. ಒಟ್ಟು ಮಾನಿಟೈಸನ್ ಆನ್ ಆಯಿತು. ನಮಗೆ ಮಾನಿಟೈಸನ್ ಆನ್ ಆಗಿರೋದು ಗೊತ್ತಿರಲಿಲ್ಲ. ಮಾನಿಟೈಸನ್ ಆನ್ ಆಯಿತಾ ಅಂದರೆ ನಮ್ಮದು ವೀಡಿಯೋ ವೈರಲ್ ಆಯ್ತದ. ವೀಡಿಯೋ ವೈರಲ್ ಆಯಿತು ಅಂದರೆ ನಮಗೆ ದುಡ್ಡು ಬಂದುಬಿಡ್ತದಾ, ಆ ಥರ ಅಂದ್ಕೊಂಡಿದ್ದೆ. ಆಮೇಲೆ ಮಾನಿಟೈಸನ್ ಆನ್ ಆದಮೇಲೆ ಏನಾಯಿತು ಗೊತ್ತಾ, ನಮಗೆ ಇದು ಡಾಲರ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರು. ಡಾಲರ್ಸ್ ಹೆಂಗೆ ಕಂಪ್ಲೀಟ್ ಮಾಡೋದು ಅಂದರೆ ಶಾರ್ಟ್ಸ್ ವೀಡಿಯೋ ಹಾಕಿದ್ರೆ ಡಾಲರ್ಸ್ ಬಂದುಬಿಡ್ತದೆ. ಆ ಥರ ಥಿಂಕ್ ಮಾಡಿದ್ದೋ ನಾವು. ಡೈಲಿ ಶಾರ್ಟ್ಸ್ ವೀಡಿಯೋ ಹಾಕೊಬಿಡೋದು, ಹಾಗೆ $100 ಕಂಪ್ಲೀಟ್ ಮಾಡಿಬಿಡೋದು. ಡೈಲಿ ಹಂಗಾರೆ ಶಾರ್ಟ್ಸ್ ವೀಡಿಯೋ ಹಾಕಿದ್ರೆ ಸಾಕಲ್ವಾ, ಆ ಥರ ಥಿಂಕ್ ಮಾಡಿದ್ದೋ ನಾವು. ಅಷ್ಟೆಲ್ಲ ನಾವು ಈ ಯೂಟ್ಯೂಬ್ ಬಗ್ಗೆ ನಾವು ಏನೂ ತಿಳ್ಕೊಂಡಿಲ್ಲ. ಆಮೇಲೆ ಹೋಯ್ತಾ ಆಮೇಲೆ ಗೊತ್ತಾದದ್ದು ನಮಗೆ. $100 ಮಾಡೋಕ್ಕೆ ಫಸ್ಟು ಸರಿ 1 ವರ್ಷ ಟೈಮ್ ತಗೋತು ನನಗೆ. 1 ವರ್ಷ ನಾವು ಕರೆಕ್ಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ಕೊಂಡು ಮತ್ತೆ ವೀಡಿಯೋಸ್ ಅಪ್ಲೋಡ್ ಮಾಡ್ಕೊಂಡು ಆಮೇಲೆ ಏನಪ್ಪ ಕಾಪಿರೈಟ್ ತಗೊಳ್ದೇ ಕರೆಕ್ಟಾಗಿ ನಾವು ಹಾಕಿದರೆ, ಆದರೆ ಬೇರೆ ಯಾವ ಸ್ಟ್ರೈಕು ಗೀಕು ಏನೂ ಬಂದಿರಲಿಲ್ಲ ನಮ್ಮ ಚಾನಲ್ಗೆ. ಕಾಪಿರೈಟ್ ಅಷ್ಟೇ ಬಂದಿದ್ದು ನಮಗೆ. ಅದೇನಾದ್ರು ತಗೊಳ್ದೇ ಕರೆಕ್ಟಾಗಿ ವೀಡಿಯೋಸ್ ಹಾಕೋಗಿದ್ರೆ 1 ವರ್ಷದೊಳಗಡೆ ಪೇಮೆಂಟ್ ತೊಗೋಬೋದಾಯಿತು. ನಮಗೆ ಅಷ್ಟು ಐಡಿಯಾ ಇರಲಿಲ್ಲ. ಏನೋ ಆಗುತ್ತೆ ಕಾಪಿರೈಟ್ ತಗೊಂಡ್ರೆ ಏನಾಗುತ್ತೆ, ಆ ಥರ ಮಾಡ್ಕೊಂಡೆ ನಾವು ಡಾಲರ್ಸ್ನ ಲೇಟ್ ಮಾಡ್ಕೊಂಡು. ದಯವಿಟ್ಟು ಆ ಥರ ತಪ್ಪೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವೇ
ಕರೆಕ್ಟಾಗಿ ಚಾನಲ್ ಓಪನ್ ಮಾಡ್ತೀರಾ, ಕರೆಕ್ಟಾಗಿ ಲೈವ್ ಮಾಡಿರಿ, ಕರೆಕ್ಟಾಗಿ ವೀಡಿಯೋಸ್ ಹಾಕಿ. ಕಾಪಿ ರೈಟ್ ಅಂತೂ ಯಾವುದೇ ಕಾರಣಕ್ಕೂ ತಗೋಬೇಡಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಇವಾಗ ನಿಮಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಅಂದ್ಕೊಳ್ರಿ. ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೋದ್ರೆ ಅದು ನಿಮ್ಗೇನಾದ್ರೂ ಪ್ರಾಬ್ಲಮ್ಮು ಏನಾರು ಒಂದು ತೊಂದರೆ ಇರ್ತದೆ ಅಂದ್ಕೊಳ್ರಿ. ಆ ವೀಡಿಯೋದಿಂದ ಆ ವೀಡಿಯೋ ತೊಂದರೆ ಇದ್ದರೆ ದಯವಿಟ್ಟು ಅದನ್ನ ಡಿಲೀಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಂದು ಯೂಟ್ಯೂಬ್ ಕಡೆಯಿಂದ ಪ್ರತಿಯೊಂದು ಚೆಕ್ ಮಾಡ್ತಾ ಇರ್ತಾರೆ. ನೀವು ವೀಡಿಯೋ ಡಿಲೀಟ್ ಮಾಡಿದ್ರಾ ಅದೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಅದಕ್ಕೆ ನೀವೇನು ಮಾಡಿ ಪ್ರೈವೇಟ್ಗೆ ಹಾಕೊಳ್ರಿ, ಅದನ್ನು ಪ್ರೈವೇಟ್ ಮಾಡ್ಕೊಳ್ರಿ. ದಯವಿಟ್ಟು ಇದು ವೀಡಿಯೋ ಅಂತೂ ಡಿಲೀಟ್ ಮಾಡೋಕ್ಕೆ ಹೋಗ್ಬಿಡ್ರಿ, ಪ್ರೈವೇಟ್ ಮಾಡ್ಕೊಳ್ರಿ. ಅವಾಗ ನಿಮ್ಮ ಚಾನಲ್ಗೆ ಯಾವ ಪ್ರಾಬ್ಲಮ್ಮೂ ಬರೋದಿಲ್ಲ, ಯಾವ ಚಾನಲ್ ಪ್ರಾಬ್ಲಮ್ ಬರೋದಿಲ್ಲ. ಇನ್ನು ಕಾಪಿರೈಟ್ ಇನ್ಯಾವುದಕ್ಕೆ ಬರುತ್ತೆ ಅಂದರೆ, ಈಗ ಬೇರೆಯವ್ರು ವೀಡಿಯೋ ಹಾಕಿರ್ತಾರಲ್ಲ, ಇವಾಗ ವೈರಲ್ ಆಗ್ತಾ ಇರ್ತದೆ ವೀಡಿಯೋ, ಯಾವ್ದಾರ ಒಂದು ವೈರಲ್ ಆಗ್ತಾ ಇರ್ತದೆ. ಇವಾಗ ಟ್ರೆಂಡಿಂಗಲ್ಲಿ ಯಾವ್ದಾರ ಒಂದು ವೀಡಿಯೋ ವೈರಲ್ ಆಗ್ತಾ ಇರ್ತದೆ, ಅದನ್ನು ತಂದು ನಿಮ್ಮ ಚಾನಲ್ಗೆ ಹಾಕೊಬಿಡ್ತೀರ. ನಮಗೂ ವ್ಯೂ ಬರುತ್ತೆ, ತುಂಬ ವ್ಯೂ ಬರುತ್ತೆ, ತುಂಬ ವಾಚ್ ಅವರ್ ಬರುತ್ತೆ. ಆದರೆ ಮಾನಿಟೈಸನ್ ಇದರಲ್ಲಿ ಮಾನಿಟೈಸನ್ ಆನ್ ಮಾಡ್ತಿರಲ್ಲ, ಅವಾಗ ಚಾನಲೇ ಎತ್ತಾಕ್ಬಿಡ್ತಾರೆ, ಡಿಲೀಟ್ ಮಾಡಿಬಿಡ್ತಾರೆ. ಆ ತಪ್ಪಂತೂ ಮಾಡೋಕ್ಕೆ ಹೋಗ್ಬೇಡ್ರಿ ನೀವು. ಬೇರೆಯವ್ರ ವೀಡಿಯೋ ಮಾತ್ರ ನೀವು ತಂದು ಹಾಕೊಳ್ಳೋಕ್ಕೆ ಹೋಗ್ಬಿಡ್ರಿ. ನಿಮ್ಮ ಸ್ವಂತ ಆ ಬೇರೆಯವ್ರ ವೀಡಿಯೋ ನೋಡಿಬಿಟ್ಟು ಬೇಕಿದ್ರೆ ನಿಮ್ಮ ಸ್ವಂತ ಇರಲಿ, ನಿಮ್ಮ ಸ್ವಂತ ವಾಯ್ಸ್ ಕೊಡ್ರಿ, ನಿಮ್ಮ ಸ್ವಂತ ಎಡಿಟಿಂಗ್ ಇರಲಿ, ಏನೇ ಆದರೂ ನಿಮ್ಮ ಸ್ವಂತದ್ದು ಏನಾದ್ರು ಇರಬೇಕು. ಆವಾಗ ನಿಮಗೆ ಆವಾಗ ಏನು ಪ್ರಾಬ್ಲಮ್ ಆಗೋದಿಲ್ಲ. ಹಂಗೇ ಬೇರೆ ಯಾರ್ದೋ ಒಂದು ವೀಡಿಯೋನ ನೀವು ತಂದು ಅಪ್ಲೋಡ್ ಮಾಡಿಬಿಟ್ರೆ ವೀಡಿಯೋ ಕಾಪಿರೈಟ್ ಬರುತ್ತೆ ಒಂದು. ಆಮೇಲೆ ನೀವು ಅದೇ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇರ್ತದವಲ್ಲ, ಅಂಥ ವೀಡಿಯೋನ ದಯವಿಟ್ಟು ತಂದು ಹಾಕೊಳಕ್ಕೆ ಹೋಗ್ಬಿಡ್ರಿ. ಚಾನಲ್ ಪ್ರಾಬ್ಲಮ್ ಆಗುತ್ತೆ. ಒಂದು ಕಾಪಿರೈಟ್ ಬರುತ್ತೆ, ಕಾಪಿ ಸ್ಟ್ರೈಕ್ ಬರುತ್ತೆ, ಏನೇನೋ ಸ್ಟ್ರೈಕ್ಗಳು ಕೊಟ್ಬಿಡ್ತಾರೆ. ಅವಾಗ ಚಾನಲ್ಲೇ ಮಾನಿಟೈಸನ್ ಈ ಡಾಲರ್ಸ್ ಬರ್ತಾ ಇದ್ದದ್ದು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಇವಾಗ ಡಾಲರ್ಸ್ ಮಾನಿಟೈಸನ್ ಆನ್ ಆಗಿರ್ತದೆ, ಅರ್ನಿಂಗ್ ಸ್ಟಾರ್ಟ್ ಆಗಿದ್ರೂ ಏನಾದರೂ ಆ ಥರ ತಪ್ಪು ಮಾಡ್ತು ಅಂದರೆ ಫುಲ್ ಹೋಗ್ಬಿಡ್ತದೆ, ಚಾನಲೇ ಹೋಗ್ಬಿಡ್ತದೆ. ಆ ಡಾಲರ್ಸ್ ಎಲ್ಲ ತೆಗ್ದಾಕ್ಬಿಡ್ತಾರೆ. ಮತ್ತೆ 90 ಡೇಸ್ ಟೈಮ್ ಕೊಡ್ತಾರೆ. 90 ಡೇಸ್ ಒಳಗಡೆ ನೀವು ಎಷ್ಟು ವಾಚ್ ಅವರು ಇದು ಮಾಡ್ಕೊಂಡಿರ್ತೀರ ಅದನ್ನೆಲ್ಲ ಫುಲ್ ಲೆಸ್ ಮಾಡಿಬಿಡ್ತಾರೆ. ಅದಕ್ಕೆ ಆ ಥರ ತಪ್ಪೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. YT ರೂಲ್ಸ್ ಏನಿದೆ ಅದನ್ನ ಪ್ರಕಾರ ನೀವು ನಡ್ಕೊಂಡ್ರೆ ಖಂಡಿತ ಬೇಗ ಮೋನೋ ಆಗುತ್ತೆ, ನಿಮ್ಮ ಚಾನಲ್ಲು ಬೇಗ ಮೋನೋ ಆಗುತ್ತೆ. ಕಾಪಿರೈಟದ್ದು ದಯವಿಟ್ಟು ಯಾವುದೇ ಕಾರಣಕ್ಕೂ ತಗೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ. ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಂತೂ ಮರಿಬೇಡಿ. ದಯವಿಟ್ಟು ಲೈಕ್ ಕೊಡೋದಂತೂ ಮರಿಬೇಡಿ ಈ ವಿಡಿಯೋ ಇಷ್ಟ ಆದಲ್ಲಿ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.